ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತಿದ್ದೀನಿ. ಇವಾಗ 11:30 ಗಂಟೆ ಆಗಿದೆ. ಸೊ ನಾನು ಎಲ್ಲ ಕೆಲಸ ಕೂಡ ಮುಗಿಸ್ಕೊಂಡಿದ್ದೀನಿ, ಟಿಫಿನ್ ಕೂಡ ಆಗಿದೆ, ಭೂಮಿ ಕೂಡ ಸ್ಕೂಲಿಗೆ ಹೋಗಿದ್ದಾಳೆ. ಸೊ ಇವತ್ತಿನ ಲಾಗಲ್ಲಿ ನಾನು ನಿಮಗೆ ಒಂದು ವಿಶೇಷ ರೆಸಿಪಿ ತೋರಿಸ್ತಾ ಇದ್ದೀನಿ. ತುಂಬಾ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಆ ರೆಸಿಪಿ ನೀವು ಖಂಡಿತ ನೋಡ್ಬೋದು, ಮತ್ತೆ ಕಮೆಂಟ್ ಮಾಡಿ ಹೇಳಿ ಹೆಂಗಿತ್ತು ನಂದೇ ರೆಸಿಪಿ. ಪ್ಲಸ್ ಇವತ್ತು ಭೂಮಿನ ಟಿಫಿನ್ ಬಾಕ್ಸ್ ಮತ್ತಂದ್ರೆ ಲಂಚ್ ಬಾಕ್ಸ್ ಅನ್ಬೋದು, ಲಂಚ್ ಬಾಕ್ಸ್ ಆ್ಯಂಡ್ ಟಿಫಿನ್ ಕ್ಯಾರಿಯರ್ ಬರ್ತಾ ಇದೆ. ಸೊ ಅವಳಿಗೆ ನಾವು ಫಸ್ಟ್ ಆಫ್ ಆಲ್ ತಗೊಂಡಿದೀವಿ, ಅದು ಪ್ಲಾಸ್ಟಿಕ್ ಇತ್ತು. ಆ ಸ್ಕೂಲಲ್ಲಿ ಪ್ಲಾಸ್ಟಿಕ್ದೇನು ಸೊ ನಾನು ಇದು ಟಿಫಿನ್ ಬಾಕ್ಸ್ ನಾನು ಫ್ಲಿಪ್ಕಾರ್ಟ್ದಲ್ಲಿ ಆರ್ಡರ್ ಮಾಡಿದೆ. ಅದು ಹೆಂಗಿರುತ್ತೆ ಹೆಂಗಿಲ್ಲ ಅಂತ ನಿಮಗೆ ಲಾಗಲ್ಲಿ ಮುಂದೆ ತಿಳಿತೆ. ಸೊ ಲಾಗ್ ನೀವು ಎಂಡ್ ತನಕ ನೋಡಿ, ಮತ್ತಂದ್ರೆ ನಡುವಲ್ಲಿ ಸ್ಕಿಪ್ ಮಾಡಬೇಡಿ. ನಿಮಗೂ ಕೂಡ ನಿಮ್ಮ ಮಕ್ಕಳಿಗೆ ಟಿಫಿನ್ ಬಾಕ್ಸ್ ತಗೋತಾ ಇದ್ದೀರಾ ಅಂದರೆ ಈ ಟಿಫಿನ್ ಬಾಕ್ಸ್ ತುಂಬ ಚೆನ್ನಾಗಿದೆ, ನೀವು ಕೂಡ ತಗೋಬಹುದು. ಅದರಲ್ಲಿ ಸ್ಟೀಲ್ದಿದೆ, ಮತ್ತಂದ್ರೆ ನಿಮ್ಮ ಲಂಚ್ ಬಾಕ್ಸ್ ಇರುತ್ತೆ ಅಲ್ಲ, ಅದು ನಾರ್ಮಲ್ ಹಾಟೇ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ನಾನು ಅದಕ್ಕಾಗಿ ಆರ್ಡರ್ ಮಾಡಿದ್ದೆ. ಅಂದರೆ ಲೈಫ್ ಲಾಂಗ್ ಆಗುತ್ತೆ, ಅವಳು 5 years ತನ ಖಂಡಿತ ಯೂಸ್ ಮಾಡ್ಬೋದು. ಆ ಥರ ಯೋಚನೆ ಮಾಡಿಕೊಂಡು ನಾನು ಅದು ಟಿಫಿನ್ ಬಾಕ್ಸ್ ಕ್ಯಾರಿಯರ್ ಮಾಡಿದ್ದೆ. ಇವಾಗ ಭೂಮಿ ಸ್ಕೂಲಿಗೆ ಹೋಗ್ತಾ ಇದ್ದಾಳೆ, ಅಂದ್ರೆ 15 days ಕಂಪ್ಲೀಟ್ ಆಗಿದ್ದಾವೆ. ಸೊ ಅವಳು ಚೆನ್ನಾಗಿ ಬೆರ್ಕೋತಾ ಇದ್ದಾಳೆ ಅಲ್ಲಿ ಕ್ಲಾಸ್ ರೂಮ್ ಅಲ್ಲಿ. ಪ್ಲಸ್ ಎಲ್ಲ ಹುಡುಗರು ಕೂಡ ಚೆನ್ನಾಗಿ ಆಡ್ತಾ ಇದ್ದಾಳೆ, ಎಲ್ಲ ಟೀಚರ್ಸ್ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾಳೆ. ಬಟ್ ಆಕೆ ಇನ್ನೂ ಟೈಮ್ ಬೇಕು ಅಂತ ನನಗೆ ಅನಿಸ್ತಾ ಇದೆ. ಇವಾಗ ಇನ್ನೂ 15 days ಆಗೋಣ. ಅವಳು ಸ್ಕೂಲ್ ಟೈಮಿಂಗ್ 4:30 ಇಲ್ಲ 4 ಗಂಟೆ ತನ ಆಗುತ್ತೆ, 3:30-4 ಗಂಟೆ ತನ. ಇವಾಗ ನಾವು 1:30 ಟೈಮಲ್ಲೇ ಆಕೆಗೆ ನಾನು ಕರ್ಕೊಂಡು ಬರ್ತಾ ಇದ್ದೀನಿ. ಯಾಕಂದ್ರೆ ಇವಾಗ ಹೋಗ್ತಾ ಇದ್ದಾಳೆ, ಜಾಸ್ತಿ ರೂಢಿ ಇರೋದಿಲ್ಲ ಅಂತ ಟಿಫಿನ್ ಮಾಡ್ಕೊಂಡ್ಮೇಲೆ ಆಕೆ ಮನೆಗೆ ಕರ್ಕೊಂಡು ಬರ್ತಾ ಇದ್ದೀನಿ. ಸೊ ಅವಳಿಗೆ ಇವತ್ತು ನೋಡೋಣ, ನಾನು 3ಕ್ಕೆ ಕರ್ಕೊಂಡು ಬರಬೇಕು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಇವತ್ತು ಜರ ಲೇಟ್ ಕರ್ಕೊಂಡು ಬಂದ್ರೆ ಅವಳು ರೆಡಿ ಆಗಿರ್ತಾಳ 4 ತನ ಸ್ಟೇ ಮಾಡೋಕೆ. ಸೊ ನೋಡೋಣ ಏನಾಗುತ್ತೆ ಅಂತ. ಲಾಗ್ ಅಲ್ಲಿ ಯಾರು ನೋಡ್ತಾ ಇದ್ದೀರಾ ಅಂತ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಲಾಗ್ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಸೊ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಓಕೆ, ನಡೀರಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ನಾನು ನಿಮಗೆ ಒಂದು ಚಟ್ನಿ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಯಾರಿಗಾರಿಗೂ ಇಷ್ಟ, ನಿಮಗೆ ಹಸಿ ಖಾರ ಅಂತ ಇರುತ್ತೆ ಅಲ್ಲ, ಮೆಣಸಿಕಾಯಿ ಚಟ್ನಿ ಇರುತ್ತೆ ಅಲ್ಲ, ಯಾರಿಗೆ ಇಷ್ಟ ಅವರಿಗೆ ಈ ಚಟ್ನಿ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಸ್ಪೈಸಿ ಇರುತ್ತೆ, ಮತ್ತೆ ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಇರುತ್ತೆ. ಸೊ ಇದು ಕಗ್ಗ ಟೊಮೆಟೊ ಚಟ್ನಿ ಇದೆ. ಈ ಕಗ್ಗ ಟೊಮೆಟೊ ಏನಿದೆಲ್ಲ ಫ್ರೆಂಡ್ಸ್, ನಾನು ಚೆನ್ನಾಗಿ ಇದಕ್ಕೆ ಆಯಿಲ್ ಅಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕೆಲವೊಬ್ಬರಿಗೆ ಇದು ಗೊತ್ತು, ಬಟ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದೀನಿ. ಯಾರಿಗೆ ಗೊತ್ತಿಲ್ಲ ಆ ರೆಸಿಪಿ ನಿಮ್ಗಾಗಿ, ಮತ್ತಂದ್ರೆ ಯಾರಿಗೆ ಗೊತ್ತಿದೆ ಈ ರೆಸಿಪಿ ನಾನು ಕರೆಕ್ಟ್ ಆಗಿ ಮಾಡಿನಿಲ್ಲ ಅಂತ ಕಮೆಂಟ್ ಮಾಡಿ ಖಂಡಿತ ತಿಳಿಸಿ. ಚಟ್ನಿ ಇರುತ್ತಲ್ಲ ಫ್ರೆಂಡ್ಸ್, ನೀವು 1 week ತನ ನೀವು ಸ್ಟೋರ್ ಮಾಡಿ ಇಡ್ಬೋದು. ಸೊ ಈ ಚಟ್ನಿ ಮಾಡ್ಬೇಕಂದ್ರೆ ಒಂದು ಪ್ಯಾನ್ ತಗೋಬೇಕು, ಅದರಲ್ಲಿ 2 tablespoon ಅಷ್ಟು ಆಯಿಲ್ ಹಾಕ್ಬೇಕು. ಪ್ಯಾನ್ ಹಾಟ್ ಆಗಿದೆ, ಸೊ ಅದರಲ್ಲಿ ನಾನು 2 tablespoon ಅಷ್ಟು ಆಯಿಲ್ ಹಾಕ್ತಾ ಇದ್ದೀನಿ. ಆಯಿಲ್ ಹಾಕಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ, ಮತ್ತಂದ್ರೆ ಚಟ್ನಿ ತುಂಬಾ ಟೇಸ್ಟಿ ಆಗಿರುತ್ತೆ. ಸೊ ಮನೆಯಲ್ಲಿ ನೀವು ಬಿಸಿ ರೊಟ್ಟಿ ಇಲ್ಲ ಬಿಸಿ ಚಪಾತಿ ಮಾಡಿದೀರಾ ಅಂದ್ರೆ ತುಂಬಾ ಟೇಸ್ಟಿ ಹತ್ತುತ್ತೆ ಈ ಚಟ್ನಿ. ಸೊ ಇಲ್ಲ ಅಂದ್ರೆ ಮೊಸರು ಕೂಡ ನೀವು ಈ ಚಟ್ನಿ ಕೊಡಬಹುದು, ಅದರಲ್ಲಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹೋಳಿಗೆ ಮಾಡ್ತಾರಲ್ಲ ಫ್ರೆಂಡ್ಸ್, ಅದರಲ್ಲಿ ಫಿಕ್ಸ್ ಆಗಿ ಈ ಚಟ್ನಿ ಮಾಡ್ತಾರೆ, ನಿಮ್ಗೆ ಗೊತ್ತಿರಬೇಕು. ಸೊ ನಾ ಚಟ್ನಿ ಇದೆಲ್ಲ ಫ್ರೆಂಡ್ಸ್, ನಾನು 2 ಇಲ್ಲ 3 ಟೊಮೆಟೊಸ್ ತಗೊಂಡಿದ್ದೀನಿ. ಈ ತರ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ. ಸೊ ಲೋ ಫ್ಲೇಮ್ ಅಲ್ಲಿ ಇಟ್ಟಿದ್ದೀನಿ, ಲೋ ಮೀಡಿಯಂ ಫ್ಲೇಮ್ ಇರ್ಬೋದು, ಲೋ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟಿದ್ದೀನಿ. ಫುಲ್ ಹೈ ಫ್ಲೇಮ್ ಅಲ್ಲಿ ಇಟ್ಟಿದ್ದಿಲ್ಲ, ಯಾಕಂದ್ರೆ ಒಳಗಿನಿಂದ ಚೆನ್ನಾಗಿ ಫ್ರೈ ಆಗ್ಬೇಕು. ಅದಕ್ಕಾಗಿ ಇದರಲ್ಲಿ ನೀವು ಶೇಂಗದ ಕಾಳು ಕೂಡ ಹಾಕ್ಬೇಕು, ಬಟ್ ನಾನು ಹಾಕ್ತಾ ಇಲ್ಲ. ಯಾಕಂದ್ರೆ ಶೇಂಗದ ಕಾಳು ಹಾಕಿದ್ರೆ ಚಟ್ನಿ ಜಾಸ್ತಿ ಸ್ಪೈಸಿ ಆಗೋದಿಲ್ಲ, ಪ್ಲಸ್ ಬಹಳ ದಿನ ಬಳಕೆ ಬರೋದಿಲ್ಲ. ಅದಕ್ಕಾಗಿ ನೀವು ಹಾಕ್ಬೇಕು ಅನ್ಕೊಂಡ್ರೆ ನೀವು ಖಂಡಿತ ಹಾಕ್ಬಹುದು. ಮತ್ತೆ ಇದರಲ್ಲಿ ನಾನು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಇಲ್ಲಿ ಬೆಳ್ಳುಳ್ಳಿ ಸುಲ್ಕೊಂಡು ತಗೊಂತೀನಿ, ಇದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗುತ್ತೆ ಅದಕ್ಕಾಗಿ. ಸೊ ನೆಕ್ಸ್ಟ್ ಮತ್ತಂದ್ರೆ ಅದ್ರಕ್ಕಂದ್ರೆ ಶುಂಠಿ ಹಾಕ್ತಾ ಇದ್ದೀನಿ. ನೀವು ಶುಂಠಿ ಕೂಡ ಸ್ವಲ್ಪ ಹಾಕಬೇಕು ಫ್ರೆಂಡ್ಸ್, ಅಂದ್ರೆ ಹಸಿ ಶುಂಠಿ ಹಾಕಬೇಕು. ನನ್ನ ಈ ಚಾನೆಲ್ ಅಲ್ಲಿ ನಿಮಗೆ ಯಾವ ತರ ವಿಡಿಯೋ ಜಾಸ್ತಿ ಇಷ್ಟ ಅಂತ ನನಗೆ ಖಂಡಿತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಅಂದ್ರೆ ನಿಮಗೆ ಕುಕಿಂಗ್, ಇಲ್ಲ ಅಂದ್ರೆ ಲೈಫ್ ಸ್ಟೈಲ್, ಇಲ್ಲ ಅಂದ್ರೆ ನಿಮಗೆ ಫ್ಯಾಷನ್, ಸ್ಕಿನ್ ಕೇರ್ ವಿಡಿಯೋ ಯಾವುದು ನಿಮಗೆ ಜಾಸ್ತಿ ಇಷ್ಟಪಡ್ತೀರಾ ಅಂತ ಖಂಡಿತ ನನಗೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಸೊ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಿದ್ದಾವೆ.
ಇವಾಗ ಟೈಮ್ ಇದೆ ಮೆಣಸಿಕಾಯಿ ಅಂದರೆ ಮೆಣಸಿಕಾಯಿ ಫ್ರೈ ಮಾಡಬೇಕು. ಇವಾಗ ಈ ಟೊಮೆಟೊ ಇದೆಯಲ್ಲ ಫ್ರೆಂಡ್ಸ್, ನಾನು ಒಂದು ಪಾತ್ರೆಯಲ್ಲಿ ತೆಗೆದಾಕ್ತಾ ಇದ್ದೀನಿ. ಇವಾಗ ಮೆಣಸಿಕಾಯಿ ಫ್ರೈ ಮಾಡೋಣ. ಎರಡು ಒಮ್ಮೆ ಮಾಡಬೇಕು ಅಂದ್ಕೊಂಡಿದ್ರೆ ಅದು ಆಗೋದಿಲ್ಲ, ಯಾಕಂದರೆ ಟೊಮೆಟೊಯಲ್ಲಿ ನೀರು ಬಸಿತಾ ಇರ್ತೀಯಲ್ಲ, ಅದಕ್ಕಾಗಿ ಮೆಣಸಿಕಾಯಿ ಚೆನ್ನಾಗಿ ಫ್ರೈ ಆಗೋದಿಲ್ಲ. ಅದಕ್ಕಾಗಿ ಸೆಪ್ರೇಟಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ಸೊ ಈ ಥರ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿನಿ. ಗೋಲ್ಡನ್ ಬ್ರೌನ್ ಥರ ಒಂದು ಕಲರ್ ಬಂದಿದೆ. ಇವಾಗ ಇದು ಒಂದು ಪ್ಯಾನಲ್ಲಿ ತಗೊಳ್ಳೋಣ. ಅಂಡ್ ಇದೇ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕಿ ನಾವು ಮೆಣಸಿನಕಾಯಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮೆಣಸಿಕಾಯಿ ಕೂಡ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ನಾನು ಈ ಥರ ಮಾಡ್ಕೋತಾ ಇದ್ದೀನಿ. ಅಂದರೆ ಎಣ್ಣೆಲಿ ಚೆನ್ನಾಗಿ ಹುರ್ಕೋಬೇಕು. ನೀವು ನಿಮ್ಮ ಮನೆಯಲ್ಲಿ ಯಾವ ಥರ ರೊಟ್ಟಿ ಮಾಡ್ತೀರಿ, ಅಂದರೆ ಯಾವ ಥರ ಅಂದರೆ ನಿಮ್ಮ ಅಕ್ಕಿ ರೊಟ್ಟಿ ಮಾಡ್ತೀರಾ, ಇಲ್ಲ ಜೋಳದ ರೊಟ್ಟಿ ಮಾಡ್ತೀರಾ, ಇಲ್ಲ ಸಜ್ಜಿ ರೊಟ್ಟಿ, ಇದು ಯಾವ ಥರ ರೊಟ್ಟಿ ಮೇಲೆ ಜಾಸ್ತಿ ಟೇಸ್ಟ್ ಆಗ್ತದೆ ಅಂದರೆ ಅಕ್ಕಿ ರೊಟ್ಟಿ ಮತ್ತಂದರೆ ಜೋಳ ರೊಟ್ಟಿ ಮೇಲೆ ತುಂಬ ಅಂದರೆ ತುಂಬ ಟೇಸ್ಟ್ ಆಗ್ತದೆ. ಸೊ ಮನೆಯಲ್ಲಿ ಕೂಡ ನೀವು ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಯಾರು ಸ್ಪೈಸಿ ಉಂಟ ಇದ್ದಾರೆ ನಿಮ್ಮ ಮನೇಲಿ ಕಮೆಂಟ್ ಮಾಡಿ. ನಮ್ಮ ಮನೇಲಿ ನಾನು ಮತ್ತಂದರೆ ನಮ್ಮ ಪಪ್ಪ ಮತ್ತಂದರೆ ಕಡಿ ನಮ್ಮ ಮಾಮ ತುಂಬ ಪಾಯಸಿ ಉಣ್ತೀವಿ. ಸೊ ನಮಗೆ ಪಾಯಸಿ ಚಟ್ನಿ ಅದಿದ್ರೆ ತುಂಬ ಇಷ್ಟ ಆಗಿರುತ್ತೆ ನಮಗೆ. ಆ ಥರ ಯಾವುದು ಸಬ್ಜಿ ಇರಲಿಲ್ಲ ಅಂದ್ರೂ ನಡೀತೆ. ಸೊ ಬಿಸಿ ರೊಟ್ಟಿಯಲ್ಲಿ ಈ ಥರ ಖಾರ ಇದ್ರೆ ಸಾಕು, ಚೂರು ಎಣ್ಣೆ ಹಾಕೊಂಡು ನಾವು ಉಣ್ಬಿಡ್ತೀವಿ. ಸೊ ನೀವು ಹೆಂಗೆ ಉಣ್ತೀರಾ ಅಂತ ಖಂಡಿತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವಾಗ ಎಲ್ಲ ಕೂಡ ಫ್ರೈ ಆಗಿದೆ. ಇದಕ್ಕೆ ನಾವು ಪೇಸ್ಟ್ ಮಾಡ್ಕೊಳ್ಳೋಣ, ಅಂದರೆ ಮಿಕ್ಸಿ ಜಾರಲ್ಲಿ ಹಾಕೋಣ. ಅದಕ್ಕಾಗಿ ಇವಾಗ ಒಂದು ಮಿಕ್ಸಿ ಜಾರ್ ತಗೋತಾ ಇದ್ದೀನಿ. ಚೆನ್ನಾಗಿ ಅದರಲ್ಲಿ ನಾನು ಈ ಎಲ್ಲ ಫ್ರೈ ಮಾಡ್ಕೊಂಡಿದ್ದು ನಾನು ಹಾಕ್ತಾ ಇದ್ದೀನಿ. ನೀವು ಕೂಡ ಈ ಥರ ಮಾಡಬೇಕು ಫ್ರೆಂಡ್ಸ್. ಅದರಲ್ಲಿ ನಾನು ಸ್ವಲ್ಪ ಚೂರು ಜೀರಿಗೆ ಹಾಕ್ತಾ ಇದ್ದೀನಿ ಆ್ಯಂಡ್ ರುಚಿಗೆ ತಕ್ಕ ಉಪ್ಪು ಹಾಕ್ತಾ ಇದ್ದೀನಿ. ಅದು ನೀವು ನೋಡಿ ಹಾಕಬೇಕು ಫ್ರೆಂಡ್ಸ್. ಸೊ ಈ ಥರ ನಾನು ನೀವು ಜಾಸ್ತಿ ಖಾರ ಉಣ್ತಿದ್ರೆ ನೀವು ಮೆಣಸಿನಕಾಯಿ ಜಾಸ್ತಿ ಹಾಕ್ಬೋದು. ಸೊ ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ನೀವು ಕಡಿಮೆ ಉಣ್ತಿದ್ರೆ ಕಡಿಮೆ ಹಾಕಬೇಕು. ಪೇಸ್ಟ್ ಕೂಡ ರೆಡಿ ಆಗಿದೆ. ಈ ಥರ ಪೇಸ್ಟ್ ರೆಡಿ ಆಗಿದೆ. ಇವಾಗ ಮುಗೀತು ಅಂತ ಅನ್ಕೋಬಾರ್ದು. ಇವಾಗ ಮತ್ತೊಂದು ಸಲ ನಾವು ಗ್ಯಾಸ್ ಆನ್ ಮಾಡೋಣ. ಪ್ಯಾನ್ಗೆ ಸ್ವಲ್ಪ ಚೂರು ಎಣ್ಣೆ ಹಾಕೋಣ. ಎಣ್ಣೆ ಹಾಕಿ ನಾವು ಅರ್ದಿಟ್ಟಿದ್ದು ಖಾರ ಇರುತ್ತಲ್ಲ ಫ್ರೆಂಡ್ಸ್, ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಇನ್ನೊಂದು ಸಲ ಹುರ್ಕೊಳ್ಳೋಣ. ಅದಕ್ಕೆ ಕರ್ದ ಖಾರ ಅಂತ ಕೂಡ ಅಂತಾರೆ, ಅಂದ್ರೆ ಊರ್ ಕಡಿ ಅಂತಾರೆ ಫ್ರೆಂಡ್ಸ್. ಕರ್ದ ಖಾರ ಅಂತ ತುಂಬಾ ಫೇಮಸ್ ಇರುತ್ತೆ ಇದ್ರ ಹೆಸರು. ಸೊ ನಾನು ಇಲ್ಲಿ ಮೆಣಸಿನಕಾಯಿ ಖಾರನೇ ಜಾಸ್ತಿ ಅನ್ನೋದು. ಸೊ ಈ ತರ ನಾನು ಚೆನ್ನಾಗಿ ಅಲ್ಲಿ ಎಣ್ಣೆಯಲ್ಲಿ ಅಂದ್ರೆ ಸ್ವಲ್ಪ ಚೂರು ಎಣ್ಣೆ ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡಿದ್ರೆ ನೀವು ಒಂದು ವಾರ ತನಕ ಸ್ಟೋರ್ ಮಾಡ್ಕೊಂಡು ಚೆನ್ನಾಗಿ ಉಣ್ಬೋದು. ಇದರಲ್ಲಿ ನೀವು ಶೇಂಗದ ಕಾಳು ಬೆಳೆಸಿದ್ರೆ ಒಂದು ವಾರ ತನಕ ಹೋಗೋದು ಇಲ್ಲ, ಜಸ್ಟ್ 1 ಡೇ ಇಲ್ಲಾಂದ್ರೆ 2 ಡೇಸ್ ಅಷ್ಟೇ ಹೋಗೋದು. ಸೊ ನಾನು ಉಪ್ಪು ಹಚ್ಕೊಂಡು ನೋಡಿದೆ ನಾಲ್ಗಿಗೆ. ಸೊ ಕಡಿಮೆ ಅನ್ಸಿತ್ತು, ಅದಕ್ಕಾಗಿ ನಾನು ಇನ್ನೊಂದ್ಸಲ ಉಪ್ಪು ಬೆರೆಸಿದೆ. ನೀವು ಕೂಡ ಒಂದ್ಸಲ ಟೆಸ್ಟ್ ನೋಡು, ಮತ್ತೆ ಒಂದ್ಸಲ ಹಾಕ್ಬೋದು. ಈ ತರ ನಾನು ಚೆನ್ನಾಗಿ ಅದಕ್ಕೆ ಫ್ರೈ ಮಾಡ್ಕೊತಾ ಇದ್ದೀನಿ. ಅಂದ್ರೆ ನೀವು ಈ ತರ ಸ್ಪೂನ್ ಅಲ್ಲೇ ಫ್ರೈ ಮಾಡ್ಕೋಬೇಕು. ನಿಲ್ಲಿಸಿದ್ರೆ ತಳಗೆ ಹೊತ್ತೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಮೀಡಿಯಂ ಫ್ಲೇಮ್ ದಲ್ಲಿ ಚೆನ್ನಾಗಿ ಈ ತರ ಹುರ್ಕೋತಾ ಇದ್ದೀನಿ. ನೀವು ಇವಾಗ ನೋಡಿ ಆಯಿಲ್ ಬಿಡೋಕೆ ಸ್ಟಾರ್ಟ್ ಆಗಿದೆ. ಈ ತರ ಆಯಿಲ್ ಬಿಡೋದು ಸ್ಟಾರ್ಟ್ ಆದ್ರೆ ನಿಮ್ಮ ಇದು ಖಾರ ಅಂದ್ರೆ ಖಾರ ರೆಡಿ ಆಗಿದೆ ಅಂತ ತಿಳ್ಕೋಬಹುದು. ಇದೊಂದು ತರ ಟೇಸ್ಟ್ ಇದೆ ಫ್ರೆಂಡ್ಸ್, ನೋಡ್ಬೋದಾ ನೀವು. ಚೆನ್ನಾಗಿ ಇವಾಗ ಆಯಿಲ್ ಬಿಡ್ತಾ ಇದೆ, ಅಂದ್ರೆ ಖಾರ ಚೆನ್ನಾಗಿ ಹುರ್ಕೊಂಡಿದೆ. ಸೊ ಇವಾಗ ನಾನು ಇದಕ್ಕೂ ಒಂದು ಬೌಲಲ್ಲೇ ತೆಗಿತಾ ಇದ್ದೀನಿ. ಇವತ್ತು ಡಿನ್ನರ್ ಅಲ್ಲಿ ನಮ್ಮ ಮನೆಯಲ್ಲಿ ಇದೆ ಸ್ಪೆಷಲ್. ಸೊ ನನ್ನ ವಿಡಿಯೋಲಿ ಯಾರು ಚಾನೆಲ್ ನೋಡ್ತಾ ಇದ್ದೀರಾ, ಕಮೆಂಟ್ ಮಾಡ್ತಾ ಇಲ್ಲ ಅಂದ್ರೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಈ ವಿಡಿಯೋ ನಿಮಗೆ ಹೆಂಗ್ ಅನಿಸ್ತು ಅಂತ ಖಂಡಿತ ತಿಳಿಸಿ. ಈ ತರ ನಾನು ವಿಡಿಯೋ ಮಾಡ್ತಾ ಇರ್ತೀನಿ ನೋಡಿ. ಈ ತರ ಖಾರ ತುಂಬಾ ಚೆನ್ನಾಗಿ ರೆಡಿ ಆಗಿದೆ. ಸೊ ನೆಕ್ಸ್ಟ್ ಏನಿದೆಲ್ಲ ಫ್ರೆಂಡ್ಸ್, ನನ್ನ ಮಧ್ಯಾಹ್ನ 1:30 ಗಂಟೆ ಆಗಿತ್ತು. ಇಷ್ಟೆಲ್ಲ ನಾನು ತೋರಿಸಿ. ಈ ಬ್ಯಾಗ್ ನೋಡ್ತಿದ್ದೀರಾ, ಇದೇ
ಟಿಫಿನ್ ಕ್ಯಾರಿಯರ್ ಇದೆ ಪ್ಲಸ್ ಟಿಫಿನ್ ಇದೆ. ಇದು ಕಾಂಬೋ ಪ್ಯಾಕ್ ಬಂದಿಲ್ಲ ಫ್ರೆಂಡ್ಸ್. ಈ ತರ ಚಿನ್ನಮ್ಮ ಹಾಕಿ ನೋಡ್ತಾ ಇದ್ರು, ಅಂದ್ರೆ ಸರಿಯಾಗಿ ಕುಂಡ್ರುತ್ತೆ ಇಲ್ಲ ಅಂತ. ಫಸ್ಟ್ ಟಿಫಿನ್ ಕ್ಯಾರಿಯರ್ ಬಂದಿತ್ತು, ಅಂದ್ರೆ ಟಿಫಿನ್ ಬ್ಯಾಗ್ ಬಂದಿತ್ತು. ಆಮೇಲೆ ಏನಿದೆಯಲ್ಲ ಫ್ರೆಂಡ್ಸ್, ಆಮೇಲೆ ಆಕಿಂದು ಟಿಫಿನ್ ಬಂದಿತ್ತು. ಆರು ಕೂಡ ತುಂಬಾ ಚೆನ್ನಾಗಿ ಮೂಮೆಂಟ್ ಮಾಡ್ತಾ ಇದ್ರು. ಆಕೆಗೆ ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ರು ಅದರಲ್ಲಿ ಏನಿದೆ ಅಂತ. ನಾನು ಹೇಳಿದಿಲ್ಲ ಟಿಫಿನ್ ಇದೆ ಅಂತ, ಅದಕ್ಕಾಗಿ ಅವರು ಡ್ಯಾಡಿ ಓಪನ್ ಮಾಡ್ತಾ ಇದ್ರಲ್ಲ, ಅದಕ್ಕಾಗಿ ಇಬ್ರು ಕೂಡ ತುಂಬಾ ಎಕ್ಸೈಟ್ಮೆಂಟ್ ಇದ್ರು. ಈ ತರ ನಾನು ನಿಮ್ಮ ಹತ್ರನೇ ಓಪನ್ ಮಾಡ್ತಾ ಇದ್ದೀನಿ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ನಿಮಗೂ ಕೂಡ ಈ ತರ ಟಿಫಿನ್ ಬೇಕು ಅಂದ್ರೆ, ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇದ್ದಾರೆ, ನಿಮಗೂ ಕೂಡ ಈ ತರ ಟಿಫಿನ್ ತುಂಬಾ ಇಷ್ಟ ಮಕ್ಕಳಿಗೆ ಕಳ್ಸೋಕೆ ಅಂದ್ರೆ, ಖಂಡಿತ ಇದರಲ್ಲಿ ಹೋಗಿ ಲಿಂಕ್ ತಗೊಂಡು ಶೇರ್ ಮಾಡಬಹುದು. ಸೊ ಈ ತರ ಟಿಫಿನ್ ಇದೆ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನೋಡಬಹುದು ಫ್ರೆಂಡ್ಸ್, ಇದರಲ್ಲಿ 3 ಸ್ಪೇಸ್ ಇದೆ ಅಂಡ್ ತಳಗ್ ನೀವು ಬಾಯ್ಲ್ ನೀರ್ ಹಾಕಿದ್ರು ಕೂಡ ನಿಮ್ಮ ಅಡಿಗೆ ಏನಿದೆಲ್ಲ ಅದು ಹಾಟ್ ಆಗಿ ಇರುತ್ತೆ ಅಂತ ಅಂತಾರೆ. ಬಟ್ ಚಿನ್ನಮ್ಮ ಇನ್ನು ಸ್ವಲ್ಪ ಸಣ್ಣಕ್ಕಿದ್ದಾಳೆ, ಆಕಿಗೆ ಅಷ್ಟೊಂದು ಗೊತ್ತಾಗಲ್ಲ. ಸೊ ನಾರ್ಮಲ್ ಆಗಿ ನಾನು ಕಳಿಸ್ತೀನಿ. ನಂಗೆ ಜಸ್ಟ್ ಸ್ಟೀಲ್ ಇರಬೇಕು ಅಂತ ನನ್ನ ಮೈಂಡ್ ಸೆಟ್ ಅಲ್ಲಿ ಇತ್ತು. ಅವಳು ದೊಡ್ಡೋಳಾಗನ ನಾನು ಆ ತರ ಟ್ರೈ ಮಾಡಬಹುದು. ನಿಮ್ಗೆ ಈ ಟಿಫಿನ್ ಬ್ಯಾಗ್ಸ್ ಹೆಂಗ್ ಅನಿಸ್ತು ಅಂತ ಖಂಡಿತ ಹೇಳಿ. ನನಗೆ ಇದ್ರ ಕ್ವಾಲಿಟಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು, ಮತ್ತಂದ್ರೆ ತುಂಬಾ ದೊಡ್ಡದಿತ್ತು. ಸೊ ನೀವು ಏನ್ ಅಡಿಗೆ ಕಟ್ಟರು ಆರಾಮಾಗಿ ಚೆನ್ನಾಗಿ ಫೇಸ್ ಇರುತ್ತೆ, ಅಂದ್ರೆ ನೀವು ಚೆನ್ನಾಗಿ ಮಕ್ಕಳು ಉಣ್ಬೋದು. ಅದರಲ್ಲಿ ನೀವು ವೆರೈಟೀಸ್ ಆಫ್ ಕಟ್ಟಬಹುದು. ಇದರಲ್ಲಿ ತುಂಬಾ ಅಂದ್ರೆ ತುಂಬಾ ಪೇಸ್ ಇದೆ. ಇಲ್ಲಿ ನೋಡಿ 2 ಸ್ಪೂನ್ ಕೊಟ್ಟಿದ್ದಾರೆ. ಅದರಲ್ಲಿ ಬ್ಲೂ ಕಲರ್ ಅಂದ್ರೆ ಭೂಮಿಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ಸೊ ಅದಕ್ಕಾಗಿ ನಾನು ಬ್ಲೂ ಕಲರ್ ಸೆಲೆಕ್ಟ್ ಮಾಡಿದೆ. ಬ್ಯಾಗ್ ಕೂಡ ಬ್ಲೂ ಕಲರ್ ಇದೆ. ಆಕಿ ಬ್ಲೂ ಕಲರ್ ಅಂತ ತುಂಬಾ ಅಂತಿರ್ತಾಳೆ. ಸೊ ಆರು ಕೂಡ ನೋಡ್ತಾ ಇದ್ದಾಳೆ ಇದು ಏನಂತ. ಸ್ಪೂನ್ ತುಂಬಾ ಕ್ವಾಲಿಟಿ ಇದೆ ಫ್ರೆಂಡ್ಸ್, ತುಂಬಾ ಅಂದ್ರೆ ತುಂಬಾ ಕ್ವಾಲಿಟಿ. ಅದರಲ್ಲಿ 2 ಸ್ಪೂನ್ ಕೊಟ್ಟಿದ್ದಾರೆ. ಇವಾಗ ಇಲ್ಲಿ ಟಿಫಿನ್ ಬಾಕ್ಸ್ ತೋರಿಸ್ತಾ ಇದ್ದೀನಿ ನೋಡಿ. ಮೇಲೆ ಈ ತರ ಫೈಬರ್ ಡಕ್ಕನ್ ಇದೆ. ಸೊ ಈ ಒಳಗಡೆ ಏನಿದೆಲ್ಲ ಫ್ರೆಂಡ್ಸ್ ಸ್ಟೀಲ್ ಇದೆ ಈ ತರ. ಅದರಲ್ಲಿ 3 ಫೇಸ್ ಇದೆ. ನೀವು ಸ್ನಾಕ್ಸ್, ಟಿಫಿನ್ ಮತ್ತಂದ್ರೆ ಸಬ್ಜಿ ಚೆನ್ನಾಗಿ, ಇಲ್ಲಾಂದ್ರೆ ಸಬ್ಜಿ ಮತ್ತಂದ್ರೆ ಅನ್ನ ಮತ್ತಂದ್ರೆ ಚಪಾತಿ ಈ ತರ ಕಟ್ಬೋದು. ಇಲ್ಲಾಂದ್ರೆ ಸ್ನಾಕ್ಸ್ ಕೂಡ ವೆರೈಟಿ ಆಫ್ ಕಟ್ಬೋದು. ತುಂಬಾ ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಕೂಡ ಆಯ್ತು. ಭೂಮಿಗೆ ಕೂಡ ತುಂಬಾ ಇಷ್ಟ ಆಯ್ತು. ಸೊ ನಿಮ್ಗೆ ಕೂಡ ಇಷ್ಟ ಆಗಿದ್ರೆ ಖಂಡಿತ ಕಮೆಂಟ್ ಮಾಡಿ. ಇದು ನಾನು ಫ್ಲಿಪ್ಕಾರ್ಟ್ ದಲ್ಲಿ ತಗೊಂಡಿದ್ದೀನಿ. ಸೊ ನಿಮ್ಗೂ ಕೂಡ ತಗೊಳ್ಳೋದಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ನೀವು ಕೂಡ ತಗೋಬಹುದು. ಸೊ ಇವತ್ತಿನ ಲಾಗ್ ಅಲ್ಲಿ ನಾನು ಇವೇ 2 ವಿಶೇಷ ತೋರಿಸ್ತಾ ಇದ್ದೆ. ಭೂಮಿ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಅಂತೇಳಿ ಆಕಿ ಎಲ್ಲಷ್ಟು ನ್ಯೂ ಬರ್ತಾ ಇದೆ. ಅದಕ್ಕೆ ಆಕಿ ಜಾಸ್ತಿ ಎಕ್ಸೈಟ್ಮೆಂಟ್ ಆಗಿದ್ದಾಳೆ ಇವಾಗ ಸ್ಕೂಲ್ಗೆ ಹೋಗೋದಕ್ಕೆ. ಯಾಕೆಂದ್ರೆ ನ್ಯೂ ಟಿಫಿನ್, ನ್ಯೂ ಬ್ಯಾಗ್, ನ್ಯೂ ಬಾಟಲ್ ಅಂತ. ಸೊ ಬಾಯ್.